ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕ್ಯಾಮೆರಾ ಅಳವಡಿಸುವ ಕೆಲಸ ನಿರ್ವಹಿಸುತ್ತಿದ್ದ ಇಬ್ಬರು ಕಾರ್ಮಿಕರ ಮೇಲೆ ಲಾರಿ ಡಿಕ್ಕಿ ಹೊಡೆದು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ ದಾರುಣ ಘಟನೆ ಮಂಜೇಶ್ವರ ಕುಂಜತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಬಿಜೆಪಿ ಉದುಮ ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ರಸ್ತೆ ತಡೆ ಪ್ರತಿಭಟನೆ. ಕರಾವಳಿ ಪ್ರದೇಶವನ್ನು ಕಡಲ್ಕೊರೆತದಿಂದ ರಕ್ಷಿಸಬೇಕು, ಜನಜೀವನ ಹಾಗೂ ಮನೆಗಳನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿ. ಪಯ್ಯನ್ನೂರಿನ ಕಂಡೋತ್ನಲ್ಲಿ ಯುವಕನೊಬ್ಬ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ. ತ್ರಿಕರಿಪುರ ನಿವಾಸಿ ಆಶಿಕ್ ಮೃತ ದುರ್ದೈವಿ. ಕೇರಳವನ್ನು ಕಣ್ಣೀರಿನಲ್ಲಾಗಿಸಿ 71 ದಿನಗಳ ಕಾಯುವಿಕೆಗೆ ಕಾರಣವಾದ ಕನ್ನಾಡಿಕಲ್ ನಿವಾಸಿ ಅರ್ಜುನ್ ಸಾವು ಮತ್ತೆ ನೆನಪಿಸಿಕೊಂಡ ಮಲಯಾಳಿಗಳು. ಮುಳ್ಳೇರಿಯ ಅಲಂತಡ್ಕ ಹೆದ್ದಾರಿ ರಸ್ತೆಯಲ್ಲಿ ಆಟೋ ರಿಕ್ಷಾದ ಮೇಲೆ ಬೃಹತ್ ಅಕೇಶಿಯಾ ಮರ ಬಿದ್ದ ಘಟನೆ. ಚಾಲಕ ಅಬ್ದುಲ್ಲಾ ಕುಂಜಿ ಇವರಿಗೆ ಗಂಭೀರ ಗಾಯ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಕುಂಜತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಮೆರಾ ಅಳವಡಿಸುವ ಕೆಲಸ ನಿರ್ವಹಿಸುತ್ತಿದ್ದ ಇಬ್ಬರು ಕಾರ್ಮಿಕರ ಮೇಲೆ ಲಾರಿಯೊಂದು ಡಿಕ್ಕಿ ಹೊಡೆದು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ ದಾರುಣ ಘಟನೆ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ಬಿಹಾರ್ ನಿವಾಸಿ ರಾಜ್ಕುಮಾರ್ ಮಾಥುರ್ ಹಾಗೂ ರಾಜಸ್ಥಾನ ನಿವಾಸಿ ದಾಮೂರ್ ಅಮಿತ್ ಗಣಪತಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇನ್ನೋರ್ವ ವ್ಯಕ್ತಿ ಗಾಯಗೊಂಡಿದ್ದಾರೆ. ಕುಂಜತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಮೆರಾ ಅಳವಡಿಸುವ ಕೆಲಸ ಮಾಡುತ್ತಿದ್ದ ಸಂದರ್ಭ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ ದಾರುಣ ಘಟನೆ ನಡೆದಿದೆ. ಗುಜರಾತ್ ಕೇಂದ್ರವಾದ ಎಡಿಎಂಎಸ್ ಕಂಪನಿಯ ಕಾರ್ಮಿಕರಾದ ಬಿಹಾರ ನಿವಾಸಿ ರಾಜ್ಕುಮಾರ್ ಮಾಥುರ್ ಹಾಗೂ ರಾಜಸ್ಥಾನ ನಿವಾಸಿ ದಾಮೂರ್ ಅಮಿತ್ ಗಣಪತಿ ಎಂಬುವರಾಗಿದ್ದಾರೆ ಮೃತಪಟ್ಟಿರುವುದು. ಅಪಘಾತದಲ್ಲಿ ಉತ್ತರ ಪ್ರದೇಶ ನಿವಾಸಿ ಮಹೇಂದ್ರ ಪ್ರತಾಪ್ ಸಿಂಗ್ ಗಾಯಗೊಂಡಿದ್ದಾರೆ. ಕಳೆದ ದಿನ ಸಾಯಂಕಾಲ 5 ಗಂಟೆ ಸುಮಾರಿಗೆ ಆಗಿದೆ ಕುಂಜತ್ತೂರನ್ನೇ ಬೆಚ್ಚಿ ಬೀಳಿಸಿದ ಅಪಘಾತ ಸಂಭವಿಸಿರುವುದು. ಕಾಸರಗೋಡು ಭಾಗದಿಂದ ಮಂಗಳೂರು ಭಾಗಕ್ಕೆ ಹೋಗುತ್ತಿದ್ದ ಲಾರಿಯಾಗಿದೆ ಅಪಘಾತಕ್ಕೆ ಈಡಾಗಿರುವುದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ನಿಲ್ಲಿಸಿ ಕ್ಯಾಮೆರಾ ಅಳವಡಿಸುವ ಕೆಲಸ ಮಾಡುತ್ತಿದ್ದರು ಕಾರ್ಮಿಕರು. ಮಳೆ ಸುರಿಯುತ್ತಿದ್ದರಿಂದ ಅವರು ಕೆಲಸ ಮಾಡುತ್ತಿರುವುದನ್ನು ಗಮನಿಸಿಲ್ಲ ಎಂದು ಲಾರಿ ಚಾಲಕ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ. ನಿಯಂತ್ರಣ ತಪ್ಪಿ ಕಾರ್ಮಿಕರ ಕಡೆಗೆ ಲಾರಿ ಧಾವಿಸಿದೆ. ಅಪಘಾತದಲ್ಲಿ ಇಬ್ಬರು ಘಟನಾ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ ಮಹೇಂದ್ರ ಪ್ರತಾಪ್ ಸಿಂಗ್ ಅವರನ್ನು ತಕ್ಷಣವೇ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರು ಗಂಭೀರವಾಗಿ ಗಾಯಗೊಂಡಿಲ್ಲ. ಮೃತಪಟ್ಟವರ ಮೃತದೇಹಗಳನ್ನು ವಿಚಾರಣೆಯ ನಂತರ ಕಾಸರಗೋಡು ಜನರಲ್ ಆಸ್ಪತ್ರೆಯ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಘಟನೆಯ ಬಗ್ಗೆ ಮಂಜೇಶ್ವರ ಪೊಲೀಸರು ವಿವರವಾದ ತನಿಖೆ ಪ್ರಾರಂಭಿಸಿದ್ದಾರೆ. ಪೊಲೀಸರು ಲಾರಿ ಚಾಲಕ ಹಾಗೂ ಪ್ರತ್ಯಕ್ಷದರ್ಶಿಗಳಿಂದ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರಾವಳಿ ಪ್ರದೇಶವನ್ನು ಕಡಲ್ಕೊರೆತದಿಂದ ರಕ್ಷಿಸಬೇಕು, ಜನಜೀವನ ಹಾಗೂ ಮನೆಗಳನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಉದುಮ ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ನಡೆದ ರಸ್ತೆ ತಡೆಯಲ್ಲಿ ಪ್ರತಿಭಟನೆ ತೀವ್ರವಾಯಿತು. ಪ್ರತಿಭಟನಾ ಜಾಥಾವನ್ನು ಬಿಜೆಪಿ ಕೋಝಿಕೋಡ್ ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಉದ್ಘಾಟಿಸಿದರು. ಕರಾವಳಿ ವಲಯಗಳನ್ನು ಕಡಲ್ಕೊರೆತದಿಂದ ರಕ್ಷಿಸಬೇಕು, ಜನರ ಜೀವನವನ್ನು ಮನೆಗಳನ್ನು ರಕ್ಷಿಸಬೇಕೆಂದು ಆಗ್ರಹಿಸಿಯಾಗಿದೆ. ಬಿಜೆಪಿ ಉದುಮ ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿರುವುದು. ಹಾನಿಗೊಳಗಾದ ಕಡಲ ತೀರಗಳಿಗೆ ಜಾಥಾ ನಡೆಸಿದ ಕಾರ್ಯಕರ್ತರು ಸಮುದ್ರಕ್ಕೆ ಇಳಿದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತ ಬಿಜೆಪಿ ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಪ್ರಯತ್ನಿಸಿದರು. ನಂತರ ಭಾರಿ ಮಳೆಯಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ಜಾಥಾವನ್ನು ಬಿಜೆಪಿ ಕಲ್ಲಿಕೋಟೆ ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಉದ್ಘಾಟಿಸಿದರು. ഭാരതീയ ജനതാ പാർട്ടി ഈ കടലിന്റെ മക്കളെ സംരക്ഷിക്കാൻ, തീരദേശത്തെ സംരക്ഷിക്കാൻ, KSTP റോഡ് സംരക്ഷിക്കാൻ, അതുപോലെ തന്നെ ക്ഷേത്രങ്ങളുമായി ബന്ധപ്പെട്ടിട്ടുള്ള മണ്ഡപങ്ങൾ സംരക്ഷിക്കാൻ, ക്ഷേത്രത്തെ സംരക്ഷിക്കാൻ ആവശ്യമായിട്ടുള്ള നടപടി അടിയന്തരമായി എടുക്കണമെന്ന് ആവശ്യപ്പെട്ടിട്ടാണ് ഇന്ന് ഈ സമരം നടത്തുന്നത്. ತ್ರಿಕರ್ನಾಡು ಕ್ಷೇತ್ರದ ಉತ್ಸವಕ್ಕೆ ಸಂಬಂಧಿಸಿದ ದೇವಾಲಯದ ಮಂಟಪ ಸಮುದ್ರ ಪಾಲಾಗಿದೆ. ಕೊಡಂಗಲ್ಲೂರು ದೇವಿಯ ಕಾಣಿಕೆ ಹುಂಡಿಯು ಕೊಚ್ಚಿ ಹೋಗಿದೆ. ಚಂದ್ರಗಿರಿ ರಾಜ್ಯ ಹೆದ್ದಾರಿ ಸಮುದ್ರದಲ್ಲಿ ಮುಳುಗಲು ಕೇವಲ ಮೀಟರ್ಗಳು ಬಾಕಿ ಉಳಿದಿದೆ. ತ್ರಿಕರ್ನಾಡು ತ್ರಯಂಬಕೇಶ್ವರ ಕ್ಷೇತ್ರವು ಕಡಲ್ಕೊರೆತದ ಭೀತಿ ಎದುರಿಸುತ್ತಿದೆ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂಬುದಾಗಿತ್ತು ಪ್ರತಿಭಟನಾಕಾರರ ಆಗ್ರಹ.
ಉದುಮಾ ಮಂಡಲ ಅಧ್ಯಕ್ಷೆ ಶೈನಿ ಮೋಳ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಬಾಪುರಾಜ್, ಉದುಮಾ ಮಂಡಲ ಉಪಾಧ್ಯಕ್ಷರಾದ ತಂಬನಾಚೇರಿ ಸದಾಶಿವನ್ ಮಣಿಯಂಗಾನ ಮಾತನಾಡಿದರು. ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಎಂ ಸ್ವಾಗತಿಸಿದರು. ಮಂಡಲ ಕಾರ್ಯದರ್ಶಿ ಸೌಮ್ಯ ಪದ್ಮನಾಭನ್, ಕೋಶಾಧಿಕಾರಿ ವಿಎ ರತೀಶ್, ಉದುಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಧುಸೂದನನ್, ಪ್ರಧಾನ ಕಾರ್ಯದರ್ಶಿ ವಿನಿಲ್ ಮುಲ್ಲಚೇರಿ, ಪಳ್ಳಿಕರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಣಿಕಂಡನ್, ಪ್ರಧಾನ ಕಾರ್ಯದರ್ಶಿ ನಿತಿನ್ ಕೃಷ್ಣ, ಗ್ರಾಮ ಪಂಚಾಯತ್ ಸದಸ್ಯ ವಿನಯನ್ ಕೋಟಿಕುಳಂ ನೇತೃತ್ವ ನೀಡಿದರು. ನಂತರ ಪೊಲೀಸರು ಕಾರ್ಯಕರ್ತರನ್ನು ಬಂಧಿಸಿ ಕರೆದೊಯ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಯ್ಯನ್ನೂರಿನ ಕಂಡೋತ್ನಲ್ಲಿ ಯುವಕನೊಬ್ಬ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ತ್ರಿಕರಿಪುರ ನಿವಾಸಿ ಆಶಿಕ್ ಕೆರೆಗೆ ಇಳಿದು ಅಪಘಾತಕ್ಕೀಡಾಗಿದ್ದಾರೆ. ಮಂಗಳವಾರ ಸಾಯಂಕಾಲ ಘಟನೆ ಸಂಭವಿಸಿದೆ. ಕೆರೆಯಲ್ಲಿ ತನ್ನ ಸ್ನೇಹಿತರೊಂದಿಗೆ ಇಳಿದ ಯುವಕನೊಬ್ಬ ಮುಳುಗಿ ಮೃತಪಟ್ಟ ಘಟನೆ ನಡೆದಿದೆ. ತ್ರಿಕರಿಪುರ ಬೀರಿಚೇರಿ ಪಲ್ಲ ನಿವಾಸಿ ಆಶಿಕ್ ರೆಹಮಾನ್ ಆಗಿದ್ದರೆ ಪಯ್ಯನೂರಿನ ಕಂಡೋತ್ನಲ್ಲಿರುವ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿರುವುದು. ತನ್ನ 3 ಸ್ನೇಹಿತರೊಂದಿಗೆ ಕಂಡೋತ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ದೊಡ್ಡ ಕೆರೆಯಲ್ಲಿ ಸ್ನಾನ ಮಾಡಲು ಇಳಿದಿದ್ದಾಗ ಈ ಘಟನೆ ಸಂಭವಿಸಿದೆ. ಮಾಹಿತಿ ಪಡೆದ ಸ್ಥಳೀಯರು ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಯುವಕನನ್ನು ಹೊರಗೆ ತೆಗೆದಿದ್ದಾರೆ. ಆದರೆ ಆ ವೇಳೆಗಾಗಲೇ ಆತ ಮೃತಪಟ್ಟಿದ್ದಾನೆ. ಆಶಿಕ್ ರೆಹಮಾನ್ ತ್ರಿಕರಿಪುರ ಟೌನ್ನ ಪ್ರವಾಸಿ ನೀತಿ ಎಲೆಕ್ಟ್ರಿಕಲ್ ಅಂಗಡಿಯ ಉದ್ಯೋಗಿಯಾಗಿದ್ದ. ದಿವಂಗತ ಎಂಎ ಜಾಫರ್ ಬದ್ರುನ್ನೀಸಾ ದಂಪತಿಯ ಪುತ್ರನಾಗಿದ್ದಾನೆ. ಅಜಾಜ್ ಅನೀಸಾ ಸಹೋದರರು. ಮರಣೋತ್ತರ ಪರೀಕ್ಷೆಯ ನಂತರ ಬುಧವಾರ ಮಧ್ಯಾಹ್ನ ಅವರನ್ನು ತ್ರಿಕರಿಪುರಕ್ಕೆ ಕರೆದೊಯ್ದು ಬೀರಿಚೇರಿ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ಕೇರಳವನ್ನು ಕಣ್ಣೀರಿನಲ್ಲಾಗಿಸಿ 71 ದಿನಗಳ ಕಾಯುವಿಕೆಗೆ ಕಾರಣವಾದ ಕನ್ನಾಡಿಕಲ್ ನಿವಾಸಿ ಅರ್ಜುನ್ ಸಾವನ್ನು ಮಲಯಾಳಿಗರು ಮತ್ತೆ ನೆನಪಿಸಿಕೊಂಡಿದ್ದಾರೆ. ಕರ್ನಾಟಕದ ಶಿರೂರು ಭೂಕುಸಿತ ದುರಂತಕ್ಕೆ 1 ವರ್ಷವಾದರೂ ನೋವಿನ ಕರಾಳ ದಿನಗಳು ಇನ್ನೂ ಮಾಸಿಲ್ಲ. ರಾಷ್ಟ್ರೀಯ ಹೆದ್ದಾರಿ 66ರ ಉತ್ತರ ಕನ್ನಡ ಅಂಕೋಲ ಸಮೀಪದ ಶಿರೂರು ಗಂಗಾವಳಿ ಹೊಳೆಯಲ್ಲಿ 2024 ಜುಲೈ 16ರಂದು ಸಂಭವಿಸಿದ ಭೂಕುಸಿತದಲ್ಲಿ ಕಲ್ಲಿಕೋಟೆ ಕನ್ನಾಡಿಕಲ್ ನಿವಾಸಿ ಅರ್ಜುನ್ ಹಾಗೂ ಇತರ ಕರ್ನಾಟಕ ನಿವಾಸಿಗಳು ಕಾಣೆಯಾದ ಘಟನೆ ನಡೆದಿತ್ತು. ಮಾಹಿತಿ ಹೊರಬಂದ ನಂತರ ಹುಡುಕಾಟದಲ್ಲಿ ಇಡೀ ಕೇರಳವೇ ಭರವಸೆಯಿಂದ ಕಾದು ನಿಂತಿತ್ತು. 11 ಜೀವಗಳನ್ನು ಬಲಿ ತೆಗೆದುಕೊಂಡ ದುರಂತದಲ್ಲಿ 71ನೇ ದಿನದಂದು ಭೂಕುಸಿತದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ ಟ್ರಕ್ನ ಕ್ಯಾಬಿನ್ನಿಂದ ಅರ್ಜುನ್ನ ಅವಶೇಷಗಳು ಪತ್ತೆಯಾಗಿದೆ. ತೀವ್ರವಾದ ಗುಡ್ಡ ಕುಸಿತದಲ್ಲಿ ಹೋಟೆಲ್ ಮಾಲೀಕ ಲಕ್ಷ್ಮಣ್ ನಾಯಕ್ ಹಾಗೂ ಅವರ ಕುಟುಂಬ ಮತ್ತು ಸಮೀಪದಲ್ಲಿ ನಿಲ್ಲಿಸಲಾಗಿದ್ದ ವಾಹನಗಳು ಗಂಗಾವಳಿ ಹೊಳೆಗೆ ಬಿದ್ದಿದೆ. ಊಟದ ನಂತರ ಟ್ರಕ್ನಲ್ಲಿ ಮಲಗಿದ್ದ ಅರ್ಜುನ್ನನ್ನು ಈ ದುರಂತವು ಬಲಿ ತೆಗೆದುಕೊಂಡಿದೆ. ಸೈನ್ಯ ಸೇರಿದಂತೆ ಇತರರು ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ನಂತರ ಅರ್ಜುನ್ ಹಿಂದಿರುಗುವ ನಿರೀಕ್ಷೆಯಲ್ಲಿ ಇಡೀ ಕೇರಳ ರಾಜ್ಯವು ಕಾಯುತ್ತಿತ್ತು. ನಂತರದ ದಿನಗಳಲ್ಲಿ ಶಿರೂರಿನಲ್ಲಿ ಭೂಕುಸಿತ ಸಂಭವಿಸಿದ 60 ಮೀಟರ್ ದೂರದಲ್ಲಿ ಮತ್ತು 12 ಮೀಟರ್ ಆಳದಲ್ಲಿ ಟ್ರಕ್ ಪತ್ತೆಯಾಗಿದೆ. ಡ್ರೆಡ್ಜಿಂಗ್ ಕಂಪನಿಯ ಮುಳುಗು ತಜ್ಞರು ನದಿಯಲ್ಲಿ ವಾಹನದ ಭಾಗವನ್ನು ಪತ್ತೆ ಮಾಡಿದ್ದರು. ಕರ್ನಾಟಕದ ರಾಮನಗರದಿಂದ ಕಲ್ಲಾಯಿಗೆ ಮರವನ್ನು ತರುವ ಲಾರಿಯ ಚಾಲಕನಾಗಿದ್ದ ಅರ್ಜುನ್ ಭೂಕುಸಿತ ಸಂಭವಿಸಿದ ಗಂಟೆಗಳ ನಂತರ ಅರ್ಜುನ್ ನಾಪತ್ತೆಯಾದ ಬಗ್ಗೆ ಹೊರಜಗತ್ತಿಗೆ ತಿಳಿದುಬಂದಿದೆ. ಅರ್ಜುನ್ ಮತ್ತು ಲಕ್ಷ್ಮಣ್ ನಾಯ್ಕ್ ಅವರ ಕುಟುಂಬ ಸೇರಿದಂತೆ 11 ಮಂದಿ ಸಾವನ್ನಪ್ಪಿದ್ದಾರೆ. ಕಾಣೆಯಾದ ಲೋಕೇಶ್ ಹಾಗೂ ಜಗನ್ನಾಥನ್ ಇನ್ನೂ ಪತ್ತೆಯಾಗಿಲ್ಲ. 72 ದಿನಗಳ ಕಾಯುವಿಕೆಯ ನಂತರ ಸೆಪ್ಟೆಂಬರ್ 25ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಲಾರಿ ನದಿಯಲ್ಲಿ ಪತ್ತೆಯಾಗಿತ್ತು. ಕ್ಯಾಬಿನ್ನಲ್ಲಿ ಅರ್ಜುನ್ ಅವರ ಮೃತದೇಹದ ಭಾಗಗಳು ಪತ್ತೆಯಾಗಿದೆ. ಸೆಪ್ಟೆಂಬರ್ 28ರಂದು ಅವರ ಮನೆಯ ಆವರಣದಲ್ಲಿ ದೇವರಲ್ಲಿ ಲೀನರಾದ ಅರ್ಜುನ್ಗೆ ವಿದಾಯ ಸಲ್ಲಿಸಲು ಕೇರಳದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಸೇರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳ್ಳೇರಿಯ ಅಲಂತಡ್ಕ ಹೆದ್ದಾರಿ ರಸ್ತೆಯಲ್ಲಿ ಆಟೋ ರಿಕ್ಷಾದ ಮೇಲೆ ಬೃಹತ್ ಅಕೇಶಿಯಾ ಮರ ಬಿದ್ದಿದೆ. ಅಪಘಾತದಲ್ಲಿ ಚಾಲಕ ಅಬ್ದುಲ್ಲಾ ಕುഞ്ഞി ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ ಆಟೋ ರಿಕ್ಷಾ ಸಂಪೂರ್ಣವಾಗಿ ನಾಶವಾಗಿದೆ. ಆದೂರಿನಿಂದ ಮುಳ್ಳೇರಿಯಕ್ಕೆ ಹೋಗುತ್ತಿದ್ದ ಆಟೋ ರಿಕ್ಷಾದ ಮೇಲೆಯಾಗಿದೆ. ಮುಳ್ಳೇರಿಯ ಆಲಂತಡ್ಕ ಹೆದ್ದಾರಿ ರಸ್ತೆ ತಲುಪಿದಾಗ ಅಕೇಶಿಯ ಮರ ಬಿದ್ದಿರುವುದು. ರಸ್ತೆಯ ಪಕ್ಕದಲ್ಲಿ ನಿಂತಿದ್ದ ಬೃಹತ್ ಅಕೇಶಿಯ ಮರವಾಗಿದೆ ಆಟೋ ಮೇಲೆ ಬಿದ್ದಿರುವುದು. ಅಪಘಾತದಲ್ಲಿ ಆಟೋ ಚಾಲಕ ಅಬ್ದುಲ್ಲಾ ಕುഞ്ഞി ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಆಟೋ ರಿಕ್ಷಾ ಸಂಪೂರ್ಣವಾಗಿ ಜಖಂಗೊಂಡಿದೆ. ಕಾಸರಗೋಡಿನಿಂದ ಅಗ್ನಿಶಾಮಕ ದಳ ಆಗಮಿಸಿದ ನಂತರ ಆಟೋ ರಿಕ್ಷಾದ ಮೇಲೆ ಬಿದ್ದಿದ್ದ ಮರವನ್ನು ಕತ್ತರಿಸಿ ತೆಗೆಯಲಾಗಿದೆ.
ಸೀನಿಯರ್ ಫೈರ್ ಅಂಡ್ ರೆಸ್ಕ್ಯೂ ಆಫೀಸರ್ ವಿಎಂ ಸತೀಶನ್ ನೇತೃತ್ವದಲ್ಲಿ ಮರವನ್ನು ಕತ್ತರಿಸಿ ತೆಗೆಯಲಾಗಿರುವುದು. ಜಿತು ಥಾಮಸ್, ಕೆವಿ ಜಿತಿನ್ ಕೃಷ್ಣನ್, ಓಕೆ ಪ್ರಜಿತ್ ಮತ್ತು ವಿವಿ ಉನ್ನಿಕೃಷ್ಣನ್ ಎಂಬಿಬ್ಬರು ಅಗ್ನಿಶಾಮಕ ದಳದ ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆರ್ಕಳ ಚಟ್ಟಂಚಾಲ್ ರಾಷ್ಟ್ರೀಯ ಹೆದ್ದಾರಿ 66ರ ಪರಿಸರದ ನಿವಾಸಿಗಳು ಅಪಘಾತದ ಭೀತಿಯನ್ನು ಎದುರಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ಭಾಗವಾಗಿ ಆಯೋಜಿಸುವ ಸಂಪೂರ್ಣ ಹೆದ್ದಾರಿ ತಡೆ ಹೋರಾಟದ ಮುನ್ನುಡಿಯಾಗಿ ಹೋರಾಟ ಪ್ರಚರಣ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಚಟ್ಟಂಚಾಲ್ ಶಾಲಾ ಪರಿಸರದಿಂದ ಚೆರ್ಕಳ ಶಾಲಾ ಪರಿಸರದವರೆಗೆ ಜಾಥಾ ನಡೆಯಿತು. ಚೆರ್ಕಳ ಚಟ್ಟಂಜಾಲ್ ರಾಷ್ಟ್ರೀಯ ಹೆದ್ದಾರಿ 66ರ ಪರಿಸರದ ನಿವಾಸಿಗಳು ಅಪಘಾತದ ಭೀತಿಯನ್ನು ಎದುರಿಸುತ್ತಿದ್ದರೂ ಸ್ಥಳೀಯರ ಸಮಸ್ಯೆಗಳನ್ನು ಪರಿಹರಿಸಿಲ್ಲ. ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಜನರ ಪ್ರತಿಭಟನೆಯನ್ನು ಆಡಳಿತ ಮಟ್ಟಕ್ಕೆ ತಲುಪಿಸಲು ಯಾವುದೇ ತೀರ್ಮಾನವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಂಡಿಲ್ಲ. ಇದರ ಭಾಗವಾಗಿ ಆಯೋಜಿಸುವ ಸಂಪೂರ್ಣ ಹೆದ್ದಾರಿ ತಡೆ ಹೋರಾಟದ ಮುನ್ನೋಡಿಯಾಗಿ ಹೋರಾಟ ಪ್ರಚರಣ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಚಟ್ಟಂಜಾಲ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ನೀಡಿದ ವಿದಾಯ ಪಡೆದು ಆರಂಭಿಸಿದ ಜಾಥಾ ಚೆರ್ಕಳ ಶಾಲಾ ವಿದ್ಯಾರ್ಥಿಗಳಿಂದ ಸ್ವಾಗತ ಸ್ವೀಕರಿಸಿದ ನಂತರ ಸಮಾಪನಗೊಂಡಿತು. ಸಿಎಚ್ ಮೊಹಮ್ಮದ್ ಕುಂಜಿ ಬೇವಿಂಜ, ಎಂಟಿ ಅಹಮದ್ ಅಲಿ, ಮುತಾಲಿಬ್ ಬೇರ್ಕಾ, ಎಂಟಿ ನಾಸರ್, ರಹೀಂ ನೆಲಿಕುನ್, ಉಸ್ಮಾನ್ ಪಡಿಕ್ಕಲ್, ಸತ್ಯಭಮ್ಮ ಪೊಯ್ನಾಚಿ, ಕುನ್ಯಾಸಿಯಾ ಮೈಲಾಟಿ, ಹನೀಫಾ ಚೆರ್ಕಳ, ಮುಸ್ತಫಾ ಚೆರ್ಕಳ, ನಾಸರ್ ಧನ್ಯವಾದ್, ಅಶ್ರಫ್ ಚೆರ್ಕಳ, ಖಾಲಿದ್ ಚೆರ್ಕಳ ಎಂಬಿಬ್ಬರು ಮಾತನಾಡಿದರು. ಕಾಲ್ನಡಿಗೆ ಜಾಥಾಕ್ಕೆ ವರ್ಲ್ಡ್ ಮಲಯಾಳಿ ಕೌನ್ಸಿಲ್ ಅಧ್ಯಕ್ಷ ಅಬ್ದುಲ್ಲಾ ಏರ್ಲೈನ್ಸ್ ಕಾರ್ಯದರ್ಶಿ ನಾಸರ್ ಎಂಟಿ, ಸಹ ಪದಾಧಿಕಾರಿಗಳು ಹಾಗೂ ಸ್ಥಳೀಯರಾದ ಜಲೀಲ್ ಎಲಿಂಜಿಕಾ, ಅಶ್ರಫ್ ಎಲಿಂಜಿಕಾ, ರಫೀಕ್ ಏಟಿ, ಬಶೀರ್ ಎಂಟಿ ಹಾಗೂ ಬಾಬು ಕಟ್ಟಾರಂ ಎಂಬಿಬ್ಬರು ಸ್ವಾಗತ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ರವಿಕಾಂತ ಕೇಸರಿ ಅವರ ದ್ವಿತೀಯ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಬದಿಯಡ್ಕ ರಾಮಲೀಲಾ ಸಭಾಭವನದಲ್ಲಿ ನಡೆಯಿತು. ಲಕ್ಷ್ಮಣ ಪ್ರಭು ಅಧ್ಯಕ್ಷತೆ ವಹಿಸಿದ್ದರು. ಸಂಘಟಕ ಸಾಹಿತ್ಯ ಪ್ರೇಮಿ ರವಿಕಾಂತ ಕೇಸರಿ ಅವರ ದ್ವಿತೀಯ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಸಲಾಯಿತು. ಬದಿಯಡ್ಕ ರಾಮಲೀಲಾ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಕ್ಷ್ಮಣ ಪ್ರಭು ವಹಿಸಿದ್ದರು. ರವಿಕಾಂತ್ ಕೇಸರಿ ಅವರ ಪತ್ನಿ ಪ್ರಶಾಂತಿ ದೀಪ ಬೆಳಗಿಸಿದರು. ಕಾರ್ಯಕ್ರಮದಲ್ಲಿ ರಾಮ ಮಾಸ್ಟರ್, ರಾಜೇಶ್ ಆಳ್ವ, ಗೋಪಾಲಕೃಷ್ಣ ವಾಂತಿಚಾಲ್, ಶ್ಯಾಮ ಆಳ್ವ, ರಾಮಪ್ಪ ಮಂಜೇಶ್ವರ, ಅಖಿಲೇಶ್ ನಗುಮುಗಂ, ಚಂದ್ರಹಾಸ ಮಾಸ್ಟರ್, ಅನಿತಾ ಟೀಚರ್, ರಾಮ ಮೂರ್ಯಡ್ಕ, ಗೋಪಾಲಕೃಷ್ಣ ಭಟ್, ಗೋಪಾಲ ದರ್ಬೆತಡ್ಕ, ರಾಮಚಂದ್ರ, ರಾಮ ಪಟ್ಟಾಜೆ, ಸುಧಾಕರ ಬೆಳ್ಳಿಗೆ ಮುಂತಾದವರು ಉಪಸ್ಥಿತರಿದ್ದರು. ಅನಂತಕುಮಾರ್ ಸ್ವಾಗತಿಸಿ ಸುಂದರ ಬಾರಡ್ಕ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ತ್ರಿಕ್ಕನ್ನಾಡ್ ಕಡಲ ತೀರದಲ್ಲಿ ಸಮುದ್ರದ ಅಬ್ಬರ ತೀವ್ರವಾಗಿದೆ. ಕೋಟಿಕುಳಂ, ಕೊಡುಂಗಲ್ಲೂರ್ ಮಂಟಪದ ಗೋಡೆಗಳು ಕುಸಿದು ಬಿದ್ದಿವೆ. ಸ್ಥಳೀಯರು ಅಪಾಯದ ಭೀತಿಯಲ್ಲಿದ್ದಾರೆ. ಕಡಲಾಕ್ರಮಣ ಹೆಚ್ಚಿರುವ ಕಾಸರಗೋಡು ತ್ರಿಕ್ಕನ್ನಾಡ್ ರಾಜ್ಯ ಹೆದ್ದಾರಿಗೆ 5 ಮೀಟರ್ ಹತ್ತಿರ ಮಾತ್ರವೇ ಬಾಕಿ ಉಳಿಯುವಷ್ಟು ಸಮುದ್ರ ಮುಂದೆ ಬಂದಿದೆ. ಕಡಲಾಕ್ರಮಣದಿಂದ ತ್ರಿಕ್ಕನ್ನಾಡ್ ದೇವಾಲಯದ ಪಶ್ಚಿಮ ಭಾಗದಲ್ಲಿರುವ ಕೋಟಿಕುಳಂ ಕೊಡಂಗಲ್ಲೂರು ಮಂಟಪದ ಗೋಡೆಗಳು ಕುಸಿದಿವೆ. ದೋಣಿಗಳನ್ನು ನಿಲ್ಲಿಸಿದ ಸ್ಥಳದವರೆಗೆ ಸಮುದ್ರದ ಮಟ್ಟ ಏರಿದೆ. ದೋಣಿಗಳನ್ನು ನಿಲ್ಲಿಸಲು ಸಹ ಸ್ಥಳವಿಲ್ಲದ ಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ರಾಜ್ಯ ಹೆದ್ದಾರಿಯ 5 ಮೀಟರ್ ಅಂತರದ ಒಳಗೆ ಕಡಲು ಮುಂದೆ ಬಂದಿದೆ. ಕಡಲಾಕ್ರಮಣ ಇನ್ನಷ್ಟು ತೀವ್ರಗೊಂಡರೆ ಮಂಟಪ ಸಂಪೂರ್ಣವಾಗಿ ಮುಳುಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಅಭಿಪ್ರಾಯಪಡುತ್ತಿದ್ದಾರೆ. ಮಳೆ ಹೆಚ್ಚಾದರೆ ಅಪಾಯದ ಸಾಧ್ಯತೆ ಇದೆ ಎಂಬ ಆತಂಕದಲ್ಲಿದ್ದಾರೆ ಸ್ಥಳೀಯರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಳ್ಳೇರಿಯಾ ಕೋಆಪರೇಟಿವ್ ಮೆಡಿಕಲ್ ಸೆಂಟರ್ನಲ್ಲಿ ಹೊಸದಾಗಿ ಸ್ಥಾಪಿಸಲಾದ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಂತ್ರ ಹಾಗೂ ಆನಂದ ಭಟ್ ಮಲ್ಲಾವರ ಕೊಡುಗೆ ನೀಡಿದ ಅಕ್ವೇರಿಯಂ ಉದ್ಘಾಟನೆ ನಡೆಯಿತು. ಕೇರಳ ಸಹಕಾರಿ ಸಂಘದ ರಿಜಿಸ್ಟ್ರಾರ್ ಡಾಕ್ಟರ್ ಸಜಿತ್ ಬಾಬು ಐಎಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗುಡ್ಡಗಾಡು ಪ್ರದೇಶವಾದ ಮುಳ್ಳೇರಿಯಾದಲ್ಲಿ 2021ರಲ್ಲಿ ಸ್ಥಾಪಿಸಲಾದ ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆಯ 3ನೇ ಶಾಖೆಯಾದ ಮುಳ್ಳೇರಿಯಾ ಕೋಆಪರೇಟಿವ್ ಮೆಡಿಕಲ್ ಸೆಂಟರ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಂತ್ರ ಹಾಗೂ ಆನಂದ್ ಭಟ್ ಮಲ್ಲಾವರ ಅವರು ಕೊಡುಗೆ ನೀಡಿದ ಅಕ್ವೇರಿಯಂನ ಉದ್ಘಾಟನೆ ನಡೆಯಿತು. ಕೇರಳ ಸಹಕಾರಿ ಸಂಘದ ರಿಜಿಸ್ಟ್ರಾರ್ ಡಾಕ್ಟರ್ ಸಜಿತ್ ಬಾಬು ಐಎಎಸ್ ಉದ್ಘಾಟನೆ ನೆರವೇರಿಸಿದರು. ಸಹಕಾರಿ ಸಂಘದ ಅಧ್ಯಕ್ಷ ರಘುದೇವನ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಗ್ರೂಪ್ ನಿರ್ದೇಶಕ ಟಿಎಂಎ ಕರೀಂ ಸ್ವಾಗತಿಸಿದರು. ಮೆಡಿಕಲ್ ಸೆಂಟರ್ ಸಿಬ್ಬಂದಿಗಳು ಸೇರಿದಂತೆ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಿಲಿಕೋಡ್ ಶ್ರೀ ಮೇಲ್ಮಟ್ಟಲಾಯಿ ಮಹಾಶಿವ ಕ್ಷೇತ್ರದ ಅಧಿಕಾರವನ್ನು ಮಲಬಾರ್ ದೇವಸ್ವಂ ಮಂಡಳಿ ವಹಿಸಿಕೊಂಡಿತು. 2017ರಿಂದ ಜನಪರ ಸಮಿತಿ ನೇತೃತ್ವದಲ್ಲಿ ನಡೆಸಿದ ನಿರಂತರ ಮಧ್ಯಸ್ಥಿಕೆಯ ಭಾಗವಾಗಿ ಇದೀಗ ಮಲಬಾರ್ ದೇವಸ್ವಂ ಮಂಡಳಿ ಅಧಿಕಾರ ವಹಿಸಿಕೊಂಡಿದೆ. ಜನಪರ ಸಮಿತಿಯ ನೇತೃತ್ವದಲ್ಲಿ ನಡೆಸಿದ ಮಧ್ಯಸ್ಥಿಕೆಯ ಭಾಗವಾಗಿ ಪಿಲಿಕೋಡ್ ಶ್ರೀ ಮೇಲ್ಮಟ್ಟಲಾಯಿ ಮಹಾಶಿವ ಕ್ಷೇತ್ರದ ಅಧಿಕಾರವನ್ನು
ಮಲಬಾರ್ ದೇವಸ್ವಂ ಮಂಡಳಿ ವಹಿಸಿಕೊಂಡಿದೆ. ಇದು 2017ರಿಂದ ಜನಪರ ಸಮಿತಿ ನಿರಂತರವಾಗಿ ನಡೆಸಿದ ಪ್ರಯತ್ನದ ಫಲವಾಗಿದೆ. ಮಲಬಾರ್ ದೇವಸ್ವಂ ಬೋರ್ಡ್ನ ಎಕ್ಸಿಕ್ಯೂಟಿವ್ ಆಫೀಸರ್ ರಾಮನಾಥ್ ಶೆಟ್ಟಿ ಕ್ಷೇತ್ರದ ಆಡಳಿತವನ್ನು ವಹಿಸಿಕೊಂಡರು. ജീവനക്കാരുടെ ഞാൻ പറഞ്ഞതാണ്, അവരെ ഒഴിവാക്കുന്ന ഇത് വേണമെന്നുള്ള രീതിയിലാണ് തൽക്കാലം ഞാൻ ഇങ്ങനെ ഒരു മുംബൈ വെച്ചത് പിന്നെ തസ്തിക ഇനിയിപ്പോൾ അംഗീകരിക്കണം ബോർഡ്. അതിനുള്ള എല്ലാ ഇത്തരം തസ്തിക അംഗീകരിച്ച് വന്ന ശേഷമേ അവരെന്തെങ്കിലും സ്ഥിരപ്പെടുത്താനുള്ള എന്തെങ്കിലും സംഭവിക്കും. അപ്പോൾ അതുവരെ അവർക്ക് അവരെ നഷ്ടപ്പെടാതിരിക്കാൻ വേണ്ടിയിട്ടുള്ള ചെറിയ പ്രോഗ്രാം തൽക്കാലം വന്നിട്ടുണ്ട് എന്ത് വന്നിട്ടുണ്ട്. ಕ್ಷೇತ್ರದ ರಕ್ಷಾಧಿಕಾರಿ ಕೆ ಉಗ್ರನ್, ಅಧ್ಯಕ್ಷ ಕೆ ಶ್ರೀಕುಮಾರ್, ಕಾರ್ಯದರ್ಶಿ ಎಂಪಿ ಕುഞ്ഞിಕೃಷ್ಣನ್, ಕೋಶಾಧಿಕಾರಿ ಕೆ ರಾಜು, ವಿ ಸುಧಾಕರನ್, ಅರ್ಚಕ ಶಂಕರನ್ ನಂಬೂದಿರಿ, ಮುರಳಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಯಾಮೆರಾ ಅಳವಡಿಸುವ ಕೆಲಸ ನಿರ್ವಹಿಸುತ್ತಿದ್ದ ಇಬ್ಬರು ಕಾರ್ಮಿಕರ ಮೇಲೆ ಲಾರಿ ಡಿಕ್ಕಿ ಹೊಡೆದು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ ದಾರುಣ ಘಟನೆ. ಮಂಜೇಶ್ವರ ಕುಂಜತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಬಿಜೆಪಿ ಉದುಮ ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ರಸ್ತೆ ತಡೆ ಪ್ರತಿಭಟನೆ. ಕರಾವಳಿ ಪ್ರದೇಶವನ್ನು ಕಡಲ್ಕೊರೆತದಿಂದ ರಕ್ಷಿಸಬೇಕು, ಜನಜೀವನ ಹಾಗೂ ಮನೆಗಳನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿ. ಪಯ್ಯನ್ನೂರಿನ ಕಂಡೋತ್ನಲ್ಲಿ ಯುವಕನೊಬ್ಬ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ. ತ್ರಿಕರಿಪುರ ನಿವಾಸಿ ಆಶಿಕ್ ಮೃತ ದುರ್ದೈವಿ. ಕೇರಳವನ್ನು ಕಣ್ಣೀರಿನಲ್ಲಾಗಿಸಿ 71 ದಿನಗಳ ಕಾಯುವಿಕೆಗೆ ಕಾರಣವಾದ ಕನ್ನಾಡಿಕಲ್ ನಿವಾಸಿ ಅರ್ಜುನ್ ಸಾವು ಮತ್ತೆ ನೆನಪಿಸಿಕೊಂಡ ಮಲಯಾಳಿಗಳು. ಮುಳ್ಳೇರಿಯ ಅಲಂತಡ್ಕ ಹೆದ್ದಾರಿ ರಸ್ತೆಯಲ್ಲಿ ಆಟೋ ರಿಕ್ಷಾದ ಮೇಲೆ ಬೃಹತ್ ಅಕೇಶಿಯಾ ಮರ ಬಿದ್ದ ಘಟನೆ. ಚಾಲಕ ಅಬ್ದುಲ್ಲಾ ಕುಂಜಿ ಇವರಿಗೆ ಗಂಭೀರ ಗಾಯ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.